ಇನ್ನು ದಿಲೀಪ್ ರಾಜ್ ಅವರ ಸಾವನ್ನಪ್ಪು ಈಗ ಒಂದು ವಾರ ಕಳೆದಲಾಗಿ. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಖ್ಯಾತ ವಿಲನ್ ಆಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿರುವಂಥದ್ದು. ಯಾರು ಈ ನಟ ವಿಲನ್ ಆಗಿರೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ತಮ್ಮದೇ ರೀತಿಯ ಛಾಪನ್ನು ಮೂಡಿಸಿ ಶಂಕರ್ನಾಗ್, ಅನಂತ್ನಾಗ್ ಮತ್ತು ವಿಷ್ಣುವರ್ಧನ್, ಅಂಬರೀಷ್ ಅಂತ ಮೇರು ನಟರೊಂದಿಗೆ ನಟಿಸಿದಂಥ ಈ ನಟ ಮತ್ತು ನಟಿ ಪ್ರೇಮ ಅವರ ಜೊತೆ ಕೂಡ ಸುಮಾರು 5ಕ್ಕೂ ಅಧಿಕ ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆ ಸೆಳೆದಿರುವಂಥದ್ದು. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಇವರು ಕಾಜನ್ ಖಾನ್ ಅವರು ಅಂತ ಹೇಳ್ಬೋದು. ಇದು ಕಾಜನ್ ಖಾನ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಮತ್ತು ನೋಡೋಕ್ಕೆ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದಂಥ ನಟ, ಮೂಲತಃ ಮಲಯಾಳಂನ ನಟ ಅಂತ ಹೇಳ್ಬೋದು ಇವ್ರನ್ನ. ಸದ್ಯ ಈ ನಟ ಯಜಮಾನ ಮತ್ತು ಗ್ರಾಮದೇವತೆ, ಅಮ್ಮ ನಾಗಮ್ಮ, ನಾಗದೇವತೆ ಸಿನಿಮಾಗಳಲ್ಲಿ ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ಮತ್ತು ಪಾಪಿಗಳ ಲೋಕದಲ್ಲಿ, ಲಾಕಪ್ ಡೆತ್ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು. ಇಂಥ ಅದ್ಭುತವಾದಂಥ ನಟ ಕೇವಲ 51ನೇ ವಯಸ್ಸಿನಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಮಹಾರಾಷ್ಟ್ರದಲ್ಲಿರುವಂಥ ಅವರ ಅಪಾರ್ಟ್ಮೆಂಟ್ನಲ್ಲಿ ಇದೀಗ ಕೊನೆಯ ಸೆಳೆದಿದ್ದಾರೆ. ಪತ್ನಿ ಮತ್ತು 2 ಮಕ್ಕಳನ್ನು ಬಿಟ್ಟು ಇಂದು ಅಗಲಿದ್ದಾರೆ. ಸದ್ಯ ಇಡೀ ಕುಟುಂಬವೇ ದುಃಖಿತರಾಗಿದ್ದಾರೆ ಅಂತ ಹೇಳ್ಬೋದು. ಕಾಜನ್ ಖಾನ್ ಅವರು ಇನ್ನಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಬೇಕು, ಒಳ್ಳೆ ನಿರ್ಮಾಪಕರಾಗಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಅದ್ಭುತವಾದಂಥ ನಟ ಇದೀಗ